ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಚಿನ್ನ ಬೆಳ್ಳಿ ಮೇಲಿನ ಕಸ್ಟಮ್ ಸುಂಕ ಕಡಿತದ ಎಫೆಕ್ಟ್ ದೇಶದ ಸರಾಫ್ ಬಜಾರ್ನಲ್ಲಿ ಶುರುವಾಗಿದೆ. ಬಂಗಾರದ ಅಂಗಡಿಗಳಲ್ಲಿ ಗೋಲ್ಡ್ ದರ ಭಾರೀ ಇಳಿಕೆ ದಾಖಲೆಯಾಗ್ತಿದೆ. ಮೋದಿ ಸರ್ಕಾರ ತನ್ನ 2024-25ರ ಬಜೆಟ್ನಲ್ಲಿ ಬೆಳ್ಳಿ ಬಂಗಾರದ ಮೇಲಿರುವ ಕಸ್ಟಮ್ ಡ್ಯೂಟಿ ಭಾಗಶಃ ಶೇಕಡಾ 50 ಇಳಿಸಿದೆ. ಈ ಮೊದಲು 15.4ರಷ್ಟಿತ್ತು. ಹೊಸ ಕಸ್ಟಮ್ ಡ್ಯೂಟಿ ಇಳಿಕೆಯಾಗಿ ಶೇಕಡಾ 6.4ಕ್ಕೆ ನಿಗದಿಯಾಗಿದೆ. ಬಜೆಟ್ ಮಂಡನೆಯಾದ 2 ದಿನಗಳಲ್ಲಿ ಬಂಗಾರದ ಬೆಲೆ ಒಟ್ಟು 4,000 ರೂಪಾಯಿ ಇಳಿಕೆಯಾಗಿದೆ. ಬುಧವಾರ 650 ಮತ್ತು ಬಜೆಟ್ ಮಂಡಿಸಿದ ಮಂಗಳವಾರ 3,350 ರೂಪಾಯಿ. ಗುರುವಾರ ಪೇಟೆ ಆರಂಭವಾಗುವ ತನಕ ಒಟ್ಟು 4,000 ರೂಪಾಯಿ ಬಂಗಾರದ ಮೇಲಿನ ಬೆಲೆ ಇಳಿದಿದೆ. ಈ ಇಳಿದ ದರವನ್ನು ನೋಡಿಕೊಂಡು 10 ಗ್ರಾಂ ಚಿನ್ನದ ಬೆಲೆಯನ್ನು ದಾಖಲಿಸಿ ನಿಮ್ಮ ಮುಂದೆ ಇಡುವುದಾದರೆ ಶೇಕಡಾ 99.09 ಶುದ್ಧ ಚಿನ್ನ 10 ಗ್ರಾಮಿಗೆ 71,650 ಮತ್ತು ಶೇಕಡಾ 99.05ರಷ್ಟು ಶುದ್ಧ ಬಂಗಾರ 10 ಗ್ರಾಮಿಗೆ 71,300 ರೂಪಾಯಿಗಳ ದರ ದಾಖಲಾಗಿದೆ. ಮನುಷ್ಯನಿಗೆ ಮತ್ತೊಂದು ಆಕರ್ಷಕ ಮೆಟಲ್ ಅಂದರೆ ಬೆಳ್ಳಿ. ಈ ಬೆಳ್ಳಿಯ ಮಾತು ಹೇಳೋದಾದರೆ ಕಳೆದ 2 ದಿನಗಳಲ್ಲಿ ಪ್ರತಿ ಕೆಜಿ ಬೆಳ್ಳಿ ಬೆಲೆ ಸುಮಾರು 3,500 ರೂಪಾಯಿ ಡೌನ್ಫಾಲ್ ಆದಂತಿದೆ. ಬಜೆಟ್ ನಂತರದ ಈ 2-3 ದಿನಗಳಲ್ಲಿ ಸರಾಫ್ ಬಜಾರ್ನಲ್ಲಿ ಬಿಕರಿಯಾಗುತ್ತಿರುವ ಪ್ರತಿ ಕೆಜಿ ಬೆಳ್ಳಿ 88,000 ರೂಪಾಯಿ. ಈ ಮೊದಲು ಕೆಜಿ ಬೆಳ್ಳಿಗೆ 91ರಿಂದ 92,000 ರೂಪಾಯಿ ದಾಖಲಾಗಿತ್ತು. ಮುಂದಿನ ದಿನಗಳಲ್ಲಿ ಈ ಬೆಳ್ಳಿ ಬಂಗಾರ ಇನ್ನಷ್ಟು ಅಗ್ಗ ಆಗಲೂಬಹುದು. ಬಟ್ ವೀಕ್ಷಕರೇ, 2 ಬಗೆಯಲ್ಲಿ ಲಾಭ ಆಗಬೇಕಾದರೆ ಇನ್ನೊಂದು ವಾರ ಬಂಗಾರದ ಪೇಟೆಗೆ ದೌಡಾಯಿಸುವುದು ಬೇಡ. ಏಕೆ ಅಂತ ಹೇಳ್ತೀವಿ ಇಲ್ಲಿ. ಮೊದಲನೇ ಲಾಭ ಆಗೋದು 4,000 ಇಳಿದಿರುವ ಬಂಗಾರದ ಬೆಲೆ ಇನ್ನೊಂದೆರಡು ಸಾವಿರ ಇಳಿಕೆ ಆಗುವ ಸಾಧ್ಯತೆ ಇದೆ. ಎರಡನೇ ಲಾಭ ಅಂತ ಹೇಳಿದರೆ ಇದು ಆಷಾಢ. ಮುಂದೆ ಆಗಸ್ಟ್ ಮೊದಲ ವಾರದಲ್ಲಿ ಬರೋದೇ ಶ್ರಾವಣ. ಶ್ರಾವಣ ಅಂದರೆ ವರವ ಕೊಡುವ ವರಲಕ್ಷ್ಮಿ ಬರುವ ಹಬ್ಬದ ಶುಭ ಕಾಲ. ಆವಾಗ ಬಂಗಾರ ಖರೀದಿ ಮಾಡೋದು ಒಳ್ಳೆಯದಲ್ವೇ? ಪುರುಷರು ಇನ್ವೆಸ್ಟ್ಮೆಂಟ್ ಪರ್ಪಸ್ ಬಂಗಾರಕ್ಕೆ ಲಗ್ಗೆ ಇಟ್ಟರೆ, ವನಪುವಯ್ಯಾರದ ಭೂಷಣಕ್ಕಾಗಿ ಸ್ತ್ರೀಯರು ಬಂಗಾರದ ಅಂಗಡಿಗೆ ಲಗ್ಗೆ ಇಡ್ತೀರಿ. ದೇಶಕ್ಕೆ ಪರಿವಾರದ ಹಿರಿಯನೇ ಪ್ರಧಾನಮಂತ್ರಿ. ತನ್ನ ಪರಿಜನರು ಆಪತ್ಕಾಲದ ರಕ್ಷಕನಾಗುವ ಬಂಗಾರ ಬೆಳ್ಳಿ ಖರೀದಿಗೆ ದಾರಿ ಸುಗಮವಾಗಲಿ ಎಂದು ಆಲೋಚಿಸಿದ್ದರ ಪರಿಣಾಮವಾಗಿ ನಿರ್ಮಲಾ ಮ್ಯಾಮ್ ತಮ್ಮ ಬಜೆಟ್ನಲ್ಲಿ ಬೆಳ್ಳಿ ಬಂಗಾರದ ಬೆಲೆ ಇಳಿಸಿದ್ದಾರೆ. ಹೇಳುವುದಾದರೆ ಅವರಿಗೊಂದು ಥ್ಯಾಂಕ್ಸ್ ಹೇಳಿ ಮತ್ತು ಮರೆಯದೆ ಈ ಸ್ಟೋರಿ ತಂದ ನಮಗೊಂದು ಕಾಮೆಂಟ್ ಮಾಡಿ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ.